ಪ್ಲೇಸೇ ನೋಡಿಲ್ಲ. ಸೊ ಶಾಪಿಂಗಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ. ಐ ಲವ್ ವೈನಾಡು. ಏಷ್ಯಾದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಅರ್ತ್ ಡ್ಯಾಮ್ ಅಂತೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಕೇರಳಕ್ಕೆ ಬಂದಿದ್ದೀವಿ. ನೀವು ಲಾಸ್ಟ್ ಬ್ಲಾಗಲ್ಲೇ ನೋಡಿರ್ಬೋದು ಸೊ ಏನೇನೆಲ್ಲ ಆಯಿತು ಅಂತ. ಇವಾಗ ನಾವು ಕೇರಳದ ಕಣ್ಣೂರು, ಸೊ ಕಣ್ಣೂರಿಂದ ನಿಯರ್ ಇರುವಂಥ ಪ್ಲೇಸಲ್ಲಿ ರೂಮ್ ಮಾಡ್ಕೊಂಡಿದ್ವಿ. ಈಗ ಅಲ್ಲಿಂದ ನಾವು ವೈನಾಡಿಗೆ ಹೊರಡಬೇಕು. ಇವಾಗ ಬೆಳಗ್ಗೆ ಒಂದು 8 ಗಂಟೆ ಆಯಿತು. ಬೆಳಗ್ಗೆ ಬೇಗ ಹೋಗೋಣ ಅಂದ್ಕೊಂಡ್ವಿ. ನನ್ನ ಹಸ್ಬೆಂಡ್ದು ಸ್ವಲ್ಪ ಕೆಲಸ ಇತ್ತು ಅಂತ ಅವ್ರು ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರು. ಸೊ ಇಷ್ಟೊತ್ತಾಯಿತು. ಇವಾಗ ನಾವು ಇಲ್ಲಿಂದ ವೈನಾಡ್ ಹೋಗಬೇಕು. ಇಲ್ಲಿಂದ 1 2 ಅವರ್ ಜರ್ನಿ ಅಂತೆ. ಸೊ ನನ್ನ ವ್ಲಾಗ್ ನೋಡಿದ್ರೆ ನಿಮಗೆ ವೈನಾಡ್ ಹೇಗಿರುತ್ತೆ, ಸೊ ಅಲ್ಲಿ ನೇಚರ್ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಪ್ಲೀಸ್ ಫುಲ್ ವ್ಲಾಗ್ನ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗ ನಾವು ಬಸ್ಸಲ್ಲಿ ಮಾನಸವಾಡಿಗೆ ಹೋಗ್ತಾ ಇದ್ದೀವಿ. ಮಾನಸವಾಡಿಗೆ ಹೋಗಿ ಅಲ್ಲಿ ರೂಮ್ ಮಾಡಿಕೊಂಡು ಅದಾದ ನಂತರ ಸೊ ಪ್ಲೇಸ್ಗಳನ್ನು ವಿಸಿಟ್ ಮಾಡೋಕ್ಕೆ ಹೋಗೋಣ ಅಂತ. ಟಿಫನ್ ಮಾಡಿಲ್ಲ ಇನ್ನು. ಇಲ್ಲಿ ನಾವೇನು ರೂಮ್ ಮಾಡ್ಕೊಂಡಿದ್ವಿ ಅಲ್ಲ ನೆನ್ನೆಯಿಂದ, ಅಲ್ಲಿ ಆಲ್ಮೋಸ್ಟ್ ವೆಜಿಟೇರಿಯನ್ ಹೋಟೆಲ್ ಫುಡ್ಡು ಸಿಕ್ಕಿಲ್ಲ. ಹಾಗಾಗಿ ಅಲ್ಲಿಗೆ ಹೋಗಿ ರೂಮ್ ಮಾಡಿಕೊಂಡು ಅಲ್ಲೇನಾದರೂ ಸಿಕ್ಕರೆ ಟಿಫನ್ ಮಾಡ್ಕೋಬೇಕು. ಇವಾಗ ಇಲ್ಲಿಂದ ಹೋಗೋದಕ್ಕೆ ಅಲ್ಲಿಗೆ ಒಂದು 1.5 hour 2 hour ಅಂತಿದ್ದಾರೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಚಿಟ್ಟ, ಹೆಂಗಿದೆಯಾ ಕೇರಳ? ಓಯ್ ಇರೋ ಅವನಿಗೆ ಅನ್ವಟ್ಟಿ ಎಲ್ಲೋ ಅನ್ವಟ್ಟಿ ಇರೋದು. ಅವನಿಗೆ ಹೆಂಗೆ ಆಗಿಬಿಟ್ಟಿದೆ ಅಂದರೆ ಸುತ್ತೋದೊಂದೇ ಕೆಲಸ. ಅವನಿಗೆ ಪ್ಲೇಸ್ ನೋಡ್ತೀವೋ ಬಿಡ್ತೀವೋ, ಸುಮ್ಮನೆ ಹಿಂಗೆ ಬಸ್ಸಲ್ಲಿ ಟ್ರೈನಲ್ಲಿ ಓಡಾಡ್ತಿರ್ಬೇಕು ಅಲ್ಲ ಚಿಂಟ? ಹೌದು ಅದಾನೆ, ಹೀರೋ ಆಗಿರ್ಬೇಕಾ? ಸುತ್ತಾಡಿದ್ರೆ ಮಾತ್ರ ಹೀರೋ ಅಂತಾರ, ಇಲ್ಲಾಂದರೆ ಅನ್ನಲ್ಲ. ಏಕೆ? ಯಾರು ಹೇಳಿದ್ರು? ಓಹೋ, ಹೀರೋ ಥರ ಆಗಿ ಫೋಟೋ ತರಿಸ್ಕೊಳ್ಳೋಕ್ಕೋಸ್ಕರ ಸುತ್ತಾಡ್ತಿರ್ಬೇಕು ಹಂಗೆ. ಸರಿ ಸರಿ. ಮಂಕಿ ನೋಡಲಿ ಎಷ್ಟೊಂದಿದೆ. ಕಾಣಿಸ್ತಾ? ಕಾಣಿಸ್ಲಿಲ್ಲ. ಮತ್ತಾ ಅಂದೆ ಇದು ನೋಡು, ಲೈಟಾಗಿ ಇಟ್ಕೊ. ಇದೆಲ್ಲ ಫಾರೆಸ್ಟ್. ಇಲ್ಲೆಲ್ಲ ಅನಿಮಲ್ಸ್ ಇರುತ್ತೆ, ಕಾಣಿಸಲ್ಲ ಅಷ್ಟೇ. ನೋಡಪ್ಪ ಹೋಗಿಸ್ಕೊಂಡೆ ತಿಂತಿರೋದು. ಇರ್ಲಿ ಇರ್ಲಿ ನಾ ಇರ್ಲಿ ಇರ್ಲಿ. ಪಾಪ ನೋಡು, ನಾವು ಅಲ್ಲಿಂದ ಆ ಕಡೆಯಿಂದ ಹಿಂಗೆ ಹತ್ಕೊಂಡು ಬಂದ್ವಿ. ಅಲ್ಲಿದೆ, ಅಲ್ಲಿ ನೋಡು ಚಿಂಟಮ್ಮ, ಮೇಲೆ ಎಷ್ಟು ಹೈಟ್ ಇದೆ. ಹೇರ್ ಪಿನ್ ಅಂತೆ, ಹೇರ್ ಪಿನ್ ನಂಬರ್ 3. ಇನ್ನೊಂದಿದೆ ಹೇರ್ ಪಿನ್ ನಂಬರ್ 4. ಅದು ಡೌನು. ಈಗ ನಾವು ಮಾನಸವಾಡಿ ಅಂತ ಇದೆ, ಸೊ ಕೇರಳದಲ್ಲೇ ಮಾನಸವಾಡಿ. ಅಲ್ಲಿ ನಾವು ಈಗ ಹೋಟೆಲ್ ಬುಕ್ ಮಾಡ್ಕೊಂಡ್ವಿ, ಅಂದರೆ ರೂಮ್ ಬುಕ್ ಮಾಡ್ಕೊಂಡ್ವಿ. ಇವಾಗ 11 ಗಂಟೆ ಆಯಿತು. ಸೊ ಇವಾಗ ಲಗೇಜ್ ಎಲ್ಲ ನಮ್ಮ ರೂಮಲ್ಲಿ ಇಟ್ಬಿಟ್ಟು ಇಲ್ಲಿಂದ ನಾವು ವೈನಾಡ್ ಹೊರಡಬೇಕು. ಗೈಸ್, ಪ್ರವೀಣ್ ಅವ್ರದ್ದು
ಮೀಟಿಂಗ್ ಇತ್ತು, ಹಾಗಾಗಿ ನಾನು ಚಿಂಟು ಅಷ್ಟೇ ಶಾಪಿಂಗ್ ಬಂದಿದ್ದೀವಿ ಕೇರಳದಲ್ಲಿ. ಸೊ ಇನ್ನೂ ಪ್ಲೇಸೇ ನೋಡಿಲ್ಲ, ಸೊ ಶಾಪಿಂಗಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ. ಯಾವುದಮ್ಮ ಇರಲಿನಾ? ಓಕೆನಾ? ಕಂಫರ್ಟಬಲಾ? ಹಾಂ, ಗೈಸ್ ನಾವೀಗ ಬಾಣಾಸುರ ಡ್ಯಾಮ್ ನೋಡೋದಕ್ಕೆ ಅಂತ ಬಂದಿದ್ದೀವಿ. ಕೇರಳದ ಬಾಣಾಸುರ ಡ್ಯಾಮ್. ಆಗುತ್ತೆ, ಇಟ್ಕೋ, ಟೈಟಾಗಿ ಇಟ್ಕೋ. ಇದು ಕಿಡ್ಸ್ ಪ್ಲೇ ಏರಿಯಾ. ಹೆವಿ ಬಿಸಿಲಲ್ಲ ಚಿಂಟು? ಹಾಂ, ಹಂಗೆ ಆಟ ಆಡ್ಕೊ, ಪ್ರಾಕ್ಟೀಸ್ ಮಾಡು. ಈ ಡ್ಯಾಮು ಸ್ವಲ್ಪ ವಾಕಬಲ್ ಹೋಗಬೇಕು. ಒಂದು 500 ಅದು ಡ್ಯಾಮು. ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕೀಗ ನಾವು. ವ್ಯಾನ್ ಕೂಡ ಇರುತ್ತೆ, ಬಟ್ ವೇಟ್ ಮಾಡಬೇಕು. 25 ಮೆಂಬರ್ಸ್ ಒಂದು ವ್ಯಾನಲ್ಲಿ ಹೋಗ್ಬೋದು. ಏನಾದರೂ ಫುಲ್ ಆಯಿತು ಅಂದರೆ ಮತ್ತೆ ಅದು ಹೋಗಿ ಬರೋವರೆಗೂ ವೇಟ್ ಮಾಡಬೇಕು. ಹಾಗಾಗಿ ಅಲ್ಲಿ ತುಂಬ ಲೇಟ್ ಆಗುತ್ತೆ ವೇಟ್ ಮಾಡಿದ್ರೆ ಅಂತ ನಾವು ವಾಕಬಲ್ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಬಟ್ ತುಂಬ ದೂರ ಏನು ಅನ್ನಿಸ್ತಾ ಇಲ್ಲ, ಫುಲ್ಲು ನೇಚರ್ ಎಲ್ಲ ಇದೆ, ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲರೂ ನಡ್ಕೊಂಡು ಸ್ವಲ್ಪ ಇಲ್ಲಿ ನಡ್ಕೊಂಡು ಹೋಗೋದು ಈಸಿ. ಅಲ್ಲಿ ಸ್ಟೆಪ್ಸ್ ಇದೆ ನೋಡಿ, ಅಲ್ಲಿ ಸ್ಟೆಪ್ಸ್ ಬರುತ್ತೆ. ಆ ಸ್ಟೆಪ್ಸು ಹತ್ಕೊಂಡು ಹೋಗ್ಬೇಕು ಅಂದರೆ ಸ್ವಲ್ಪ ಸುಸ್ತಾಗ್ಬೋದು. ಸೊ ಫೈನಲಿ ಡ್ಯಾಮ್ ಹತ್ರ ಬಂದ್ವಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಷ್ಟು ದೂರದಿಂದ ಅಲ್ಲಿಂದ ಇಲ್ಲಿ ಬಂದಿರೋದು. ಇದು ಶಾರ್ಟ್ ಕಟ್ ಇದೆ. ವ್ಯಾನ್ ಆದರೆ ಅಲ್ಲಿ ರೋಡಲ್ಲೇ ಬಂದುಬಿಡುತ್ತೆ. ಸೊ ಅಲ್ಲಿಂದ ಅಲ್ಲಿವರೆಗೂ ಬರ್ಬೋದು. ಬಟ್ ಇಲ್ಲಿ ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ಹತ್ತೋದಕ್ಕೆ ಕಷ್ಟ ಆಯಿತು. ಡ್ಯಾಮ್ ನೋಡೋಣ, ಬಾಣಾಸುರ ಡ್ಯಾಮ್. ಸೊ ಎಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇದೆ. ಸೊ ಆಲ್ಮೋಸ್ಟ್ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಈಗ ಶೆಕೆ ಜಾಸ್ತಿ, ಇಲ್ಲೂ ಶೆಕೆ ಇತ್ತು. ಬಾಣಾಸುರ ಡ್ಯಾಮ್ ಇವಾಗ ನೀರು ಕಡಿಮೆ ಇದೆ, ಮಳೆಗಾಲದಲ್ಲಿ ಜಾಸ್ತಿ ಇರುತ್ತಂತೆ. ಅಲ್ಲೆಲ್ಲ ಬೆಟ್ಟಗಳು ನೋಡಿ, ಅಲ್ಲೆಲ್ಲ ಕಾಣಿಸ್ತಾ ಇದೆ. ಎಲ್ಲ ಬೆಟ್ಟ, ಅಲ್ಲೊಂದು ಬೆಟ್ಟ ಇದೆ, ಅಲ್ಲೊಂದಿದೆ, ತುಂಬ ದೊಡ್ಡ ದೊಡ್ಡ ಬೆಟ್ಟಗಳು. ಈ ಹಾವುಗಳು ಜಾಸ್ತಿ ಅಂತೆ. ಹಾವುಗಳು ಇರ್ತಂತೆ ಇಲ್ಲಿ. ಎಲ್ಲಾದ್ರೂ ಕಾಣಿಸುತ್ತಾ ನೋಡು. ಸ್ನೇಕ್ಗಳು ಇರುತ್ತಂತೆ. ಇಲ್ಲಿ ಫಿಶ್ ಬೋಟಿಂಗ್ ಮತ್ತು ಜಿಪ್ಲೈನ್ ಕೂಡ ಇದೆ ಬಾಣಾಸುರ ಡ್ಯಾಮ್ ಹತ್ರ. ಡ್ಯಾಮ್ ಇದು ಟಾಯ್ಸ್ ಬೇಡವಾ? ಬೇಗ ಓಡ್ಬಾ. ಮೇಲೆ ನೋಡಿ. ಹೋಗ್ತೀಯಾ? ಇಲ್ಲ, ಇನ್ನು 20 ಮಿನಿಟ್ಸ್ ಇದೆ.
ನೋ 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 ಡೋಂಟ್ ಡು ದಟ್. ಇದು ಫಿಶ್ ಸ್ಪಾ, ಬಟ್ ಫಿಶ್ ಇಲ್ಲ. ಬರ್ದಿದ್ದಾರೆ ಅಷ್ಟೇ ಫಿಶ್ ಸ್ಪಾ ಅಂತ, ಅಲ್ಲಿ ಫಿಶ್ ಇಟ್ಟಿಲ್ಲ. ಯಾಕೋ? ಹೌದಾ? ಎಲ್ಲಿದೆ? ವೇರ್? ಅಲ್ಲೇ. Yes. Careful. ರೀ ಸ್ನೇಕ್ ತೋರಿಸ್ತಾನೆ ಬರ್ರಿ, ಸ್ನೇಕ್ ತೋರಿಸ್ತಾನೆ ಬರ್ರಿ. ನಿಜ ಬರ್ರಿ, ಸ್ನೇಕ್ ಥರನೇ ಐತೆ. ಹೌದು ರೀ, ಹೌದು ತಾನೇ ಅದು. ಹಾಂ ಮತ್ತೆ ಅಷ್ಟುದ್ದ ನನ್ನ ಮೆಣ್ ಏಕೆ ಬಿದ್ರೆ ಮುಖ ಮುಟ್ಟಿ ಎಲ್ಲ ಅದಕ್ಕೆ ನನ್ನ ಕೇರ್ ಮಾಡೋದು ಬಂದ. ಓಕೆ, ಇದೆಲ್ಲ ಪೂರ್ತಿ ಮಳೆಗಾಲ ಇದ್ದಾಗ ಇಲ್ಲಿ ನೀರಿರುತ್ತೆ, ಹಸಿರಾಗಿರುತ್ತೆ, ಇಲ್ಲೆಲ್ಲ ನೀರಿರುತ್ತೆ. ಇಲ್ಲಿ ನೀರು ಅಲ್ಲಿಂದ ಎಲ್ಲ ಬರ್ತಿರುತ್ತಂತೆ. ಇವಾಗ ಮಳೆ ಇಲ್ಲ, ಹಾಗಾಗಿ ಫುಲ್ಲು ಡ್ರೈ ಇದೆ, ಒಣಗಿ ಥರ ಇದೆ. ಮಳೆ ಬಂದಾಗ ಫುಲ್ಲು ಚೆನ್ನಾಗಿ ಗ್ರೀನಾಗಿ ಇರುತ್ತಂತೆ. ಡ್ಯಾಮ್ ಇರೋದು ಅಲ್ಲಿ ಡ್ಯಾಮು. ಇಲ್ಲೆಲ್ಲ ಗ್ರೀನು ಕ್ರಾಸ್ ಎಲ್ಲ ಇರುತ್ತೆ, ಇಲ್ಲಿ ಅಲ್ಲೆಲ್ಲ ನೀರು ಬರ್ತಾ ಇರುತ್ತೆ. ಸೊ ಇದು ಇಲ್ಲೂ ಅಷ್ಟೇ, ಇಲ್ಲೂ ನೀರಿರುತ್ತೆ. ಇಲ್ಲಿ ಡ್ಯಾಮ್ ನಿಯರೇ ಇಂಡೋರ್ ಗೇಮ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಐ ಲವ್ ವೈನಾಡು. ಸೊ ಚೆನ್ನಾಗಿದೆ ವೈನಾಡು. ಟೋಟಲ್ ಅದೇ ಹಸಿರು, ಪೂರ್ತಿ ಹಸಿರು, ಗುಡ್ಡ ಬೆಟ್ಟ ಇದೆ. ಸೊ ಅದ್ರ ಹತ್ರನೇ ನೋಡಿ, ಇದೆಲ್ಲ ಇಂಡೋರ್ ಗೇಮ್ಸು, ಹಾರರ್ ರೈಡು, ಹಾರರ್ ಹೌಸು ಮತ್ತು ಬಪ್ಪರ್ ಕಾರು, ಇದೆಲ್ಲನೂ ಇದೆ. ಸೊ ಇಂಡೋರ್ ಗೇಮ್ಸ್ ಕೂಡ ಇದೆ. ಮತ್ತು ಔಟ್ಡೋರ್ ಗೇಮ್ಸಲ್ಲಿ ಇಲ್ಲಿ ಅದೇ ಬೋಟಿಂಗು ಮತ್ತು ಕಯಾಕಿಂಗ್ ಮತ್ತು ಜಿಪ್ ಲೈನ್ ಕೂಡ ಇದೆ. ಯಾಕೋ ಬಂದೆ? ಚಲೋ ಬಾಮ, ಚಲೋ. ಈ ಬಾಣಾಸುರ ಡ್ಯಾಮ್ ಏನಿದೆ, ಸೊ ಇದು ಏಷ್ಯಾದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಅರ್ತ್ ಡ್ಯಾಮ್ ಅಂತೆ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಇವಾಗ ನೀರು ಕಡಿಮೆ ಇದೆ, ಅದನ್ನು ಬಿಟ್ಟರೆ ಚೆನ್ನಾಗಿದೆ. ಮಳೆಗಾಲದಲ್ಲಿ ನೀರು ತುಂಬ ಜಾಸ್ತಿ ಇರುತ್ತಂತೆ. ಆ್ಯಕ್ಚುಲಿ ಇದು ವೈನಾಡು ಅಂದರೆ ನಾವು ಆಲ್ಮೋಸ್ಟ್ ಆಗಿ ಮಳೆಗಾಲದಲ್ಲಿ ಬರಬೇಕು. ಮಳೆಗಾಲದಲ್ಲಿ ಬಂದರೆ ಇನ್ನೂ ತುಂಬ ಚೆನ್ನಾಗಿರೋ ವ್ಯೂ ಇರುತ್ತೆ. ಬಟ್ ಇನ್ನೊಂದು ಏನಂದರೆ ತುಂಬ ಮಳೆ ಇದ್ದರೆ ಸ್ವಲ್ಪ ಘಾಟ್ ಸೆಕ್ಷನಲ್ಲೆಲ್ಲ ಕಷ್ಟ ಓಡಾಡೋದಕ್ಕೆ, ಸಮ್ಟೈಮ್ಸ್ ಬ್ಲಾಕ್ ಆಗಿಬಿಡುತ್ತೆ. ಆಮೇಲೆ ಕೆಲವೊಂದು ಪ್ರದೇಶಗಳಲ್ಲಿ ಮಳೆಗಾಲದಲ್ಲಿ ಬಿಡಲ್ಲ ಕೂಡ ಇಲ್ಲಿ, ಅದು ಪ್ರಾಬ್ಲಮ್ಮು. ಸೊ ಬೇಸಿಗೆಗೆ ಬಂದರೆ ಈ ಥರ, ಮಳೆಗಾಲದಲ್ಲಿ ಬಂದರೆ ಆ ಥರ. ಏನಾ ಬಿಟಾ? ಇವಾಗ ಬಾಣಾಸುರ ಡ್ಯಾಮ್ ನೋಡಿಕೊಂಡು ಊಟಕ್ಕೆ ಅಂತ ಬಂದಿದ್ದೀವಿ. ಸೊ ಫೈನಲಿ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಸಿಕ್ಕಿದೆ. ಇಲ್ಲಿ ಊಟ ಮಾಡಿಕೊಂಡು, ನಮಗೆ ನಿನ್ನೆಯಿಂದ ವೆಜಿಟೇರಿಯನ್ ಹೋಟೆಲ್ ಹುಡ್ಕೋದೇ ಒಂದು ಟಾಸ್ಕ್ ಆಗಿಬಿಟ್ಟಿತ್ತು ಪ್ಲೇಸ್ಗಳು ನೋಡೋದಕ್ಕಿಂತ. ಸೊ ಫೈನಲಿ ಇಲ್ಲಿ ವೆಜಿಟೇರಿಯನ್ ಹೋಟೆಲ್ ಸಿಕ್ಕಿದೆ. ಇಲ್ಲಿಂದ ಊಟ ಮಾಡಿಕೊಂಡು ಮತ್ತೆ ರೂಮ್ಗೆ ಹೋಗಬೇಕು. ಸೊ ಚೆನ್ನಾಗಿತ್ತು ಇವತ್ತು ಎಲ್ಲ ಕಡೆ ಓಡಾಡಿದ್ದು. ಕೆಲವೊಂದು ಕಡೆ ನಾನು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಏಕೆಂದರೆ ಫೋನ್ ಚಾರ್ಜು ಫುಲ್ ಲೋ ಆಗಿತ್ತು. ಮತ್ತು ನಮಗೆ ಎಲ್ಲೇ ನಾವು ಹೋಗಬೇಕಂತಂದ್ರೂ ನಾವು ಫೋನ್ ಯೂಸ್ ಮಾಡಲೇಬೇಕು.
ಚಾರ್ಜಿಂಗ್ ನನ್ನ ಫೋನಲ್ಲೂ ಖಾಲಿಯಾಗಿತ್ತು, ನನ್ನ ಹಸ್ಬೆಂಡ್ ಫೋನಲ್ಲೂ ಖಾಲಿಯಾಗಿತ್ತು. ಹಾಗಾಗಿ ನಾವು ಜಾಸ್ತಿ ಫೋನ್ ಯೂಸ್ ಮಾಡೋದಕ್ಕೆ ಆಗಲಿಲ್ಲ. ಕೆಲವೊಂದಷ್ಟು ಪ್ಲೇಸ್ಗಳ ವಿಡಿಯೋ ಕೂಡ ತೊಗೊಳೋದಕ್ಕೆ ಆಗಲಿಲ್ಲ. ಸೊ ನೈಸ್ ಎಕ್ಸ್ಪೀರಿಯೆನ್ಸ್. ಸೊ ಈ ಎಕ್ಸ್ಪೀರಿಯೆನ್ಸ್ ಮತ್ತೆ ನಾಳೆ ಕಂಟಿನ್ಯೂ ಆಗುತ್ತೆ. ಮತ್ತು ಕೆಲವೊಂದು ಪ್ಲೇಸ್ಗಳನ್ನು ನೋಡಿಕೊಂಡು ನಾಳೆ ನಾವು ಇಲ್ಲಿಂದ ಹೊರಡ್ತೀವಿ. ಸೊ ನಾಳೆ ಏನೆಲ್ಲ ಆಗುತ್ತೆ, ಏನೆಲ್ಲ ಪ್ಲೇಸಸ್ ನೋಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ಹೊಸ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.